ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ವತಃ ಅವರೇ ಖುದ್ದಾಗಿ ಇಲ್ಲಿ 16 ಮತ್ತು 17ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಎಷ್ಟು ಹಣವನ್ನು ನಿಮಗೆ ಜಮಾ ಮಾಡ್ತಾ ಇದ್ದಾರೆ, ಯಾವಾಗ ಜಮಾ ಮಾಡ್ತಾ ಇದ್ದಾರೆ, ಜಮಾ ಮಾಡಲಿಕ್ಕೆ ಇಷ್ಟು ತಡ ಏಕೆ ಆಯಿತು, ನಂತರ ಎಷ್ಟು ಕಂತನ್ನು ಜಮಾ ಮಾಡ್ತಾ ಇದ್ದಾರೆ, ಇನ್ನೆಷ್ಟು ಕಂತನ್ನು ಪೆಂಡಿಂಗ್ನಲ್ಲಿ ಇಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಅವರು ಸ್ವತಃ ತಮ್ಮ ಒಂದು ಒಪಿನಿಯನನ್ನು, ಅವರ ಒಂದು ಸ್ವತಃ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಚಾನಲ್ಗೆ ಯಾರೆಲ್ಲ ಹೊಸಬರಿದ್ದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹ ನಿರಂತರ ಮಾಹಿತಿಗಳಿಗಾಗಿ. ನೋಡಿ ವೀಕ್ಷಕರೇ, ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ನಂತರ ಅವರ ಜೊತೆಗೆ ಇರುವಂಥ ಅಧಿಕಾರಿಗಳು ಇಲ್ಲಿ 16 ಮತ್ತು 17ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಸೋಮವಾರ 24ರಂದು ಮಧ್ಯಾಹ್ನ 12:30ಕ್ಕೆ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ DBT ಮುಖಾಂತರ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಟ್ರಾನ್ಸ್ಫರ್ ಆಗಲಿಕ್ಕೆ ತಡ ಏಕೆ ಆಗಿದೆ ಅಂತಂದರೆ, ಇಲ್ಲಿ ದೊಡ್ಡ ಒಂದು ಅಪಘಾತ ಆಗಿತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ. ಒಂದು 15 ದಿನಗಳ ಹಿಂದುಗಡೆ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು. ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದರು. ಡಾಕ್ಟರ್ ಕೂಡ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದರು, 45 ದಿವಸಗಳವರೆಗೂ ನೀವು ಟ್ರೀಟ್ಮೆಂಟನ್ನು ತಗೋಬೇಕು, ರೆಸ್ಟ್ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಈ ಒಂದು ಕಾರಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇಲ್ಲಿ ಯಾವುದೇ ಒಂದು ಹಣವನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಇಲ್ಲಿ ಮೇಲಿಂದ ಮೇಲೆ ಟ್ರೆಜರಿ ಅವರಿಗೆ ಅಂದರೆ DBT ಹಣವನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಮೇಲಧಿಕಾರಿಗಳಿಗೆ ಮತ್ತು CM ಸರ್ ಅವರಿಗೆ ಇನ್ಫಾರ್ಮೇಷನ್ ಮಾಡೋದಕ್ಕೆ ತಡವಾಗಿರೋದ್ರಿಂದ ಇಲ್ಲಿ ನಿಮ್ಮ ಖಾತೆಗೆ ಹಣವನ್ನು ಜಮಾ ಮಾಡಲು ತಡವಾಗಿದೆ, ವಿಳಂಬವಾಗಿದೆ ಅಂತ ಹೇಳಿ ಅವರೇ ಖುದ್ದಾಗಿ ಇಲ್ಲಿ ಮೆಸೇಜನ್ನು ಕೊಟ್ಟಿದ್ದಾರೆ. ಜೊತೆಗೆ ನಿಮ್ಮ ಒಂದು ಖಾತೆಗಳಿಗೆ 2 ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅಂತ ಹೇಳಿ ಕೂಡ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಂತರ ಇನ್ನೂ ಒಂದು ಕಂತು ಏನಿದೆ ಅಲ್ವಾ, 16, 17ನೇ ಕಂತಿಂದು ನಿಮಗೆ ಜಮಾ ಆಗುತ್ತೆ. ಇಲ್ಲಿ ಟೋಟಲಿ ನಿಮಗೆ 3 ಕಂತಿನ ಹಣ ಜಮಾ ಆಗಬೇಕಾಗಿತ್ತು, 6,000 ರೂಪಾಯಿ. ಆದರೆ ಇಲ್ಲಿ 4,000 ರೂಪಾಯಿ ಮಾತ್ರ ನಿಮ್ಮ ಖಾತೆಗಳಿಗೆ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ 2 ಕಂತಿಂದು. ಇನ್ನು ಒಂದು ಕಂತಿಂದು ಏನಿದೆ ಅಲ್ವಾ, ಈ 2 ಕಂತುಗಳು ಒಂದೇ ಟೈಮಲ್ಲಿ ನಿಮಗೆ ಜಮಾ ಮಾಡ್ತಾ ಇಲ್ಲ ವೀಕ್ಷಕರೇ. ಇದು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ಅವರು ಹೇಳ್ತಾ ಇರೋದು ಕಂತನ್ನು ನಿಮ್ಮ ಖಾತೆಗಳಿಗೆ ಹಾಕ್ತೇವೆ ಅಂತ ಹೇಳಿದ್ದಾರೆ, ಆದರೆ ಒಟ್ಟಿಗೆ ಹಾಕ್ತೇವೆ ಅಂತ ಕೂಡ ಎಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಯಾಕೆ ಅಂತಂದರೆ RBI ರೂಲ್ಸ್ ಇದೆ, ಒಂದೇ ಬಾರಿ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಹೋದರೆ ಸರ್ವರ್ ಕ್ರ್ಯಾಶ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ. ಅಂದರೆ ಇವಾಗ ಒಂದು ಜಿಲ್ಲೆಯವರಿಗೆ ಅವರು ಹಣವನ್ನು ಬಿಡುಗಡೆ ಮಾಡಿದರೆ ಪ್ರತಿದಿನ ಒಂದೊಂದು ಜಿಲ್ಲೆಯವರಿಗೆ ಅಥವಾ ಬೇರೆ ಬೇರೆ ಜಿಲ್ಲೆಯವರಿಗೆ ಅವರ ಖಾತೆಗಳಿಗೆ ಹಣ ಜಮಾವಣೆ ಮಾಡ್ತಾ ಹೋಗ್ತಾರೆ.